ಸಮಾಜದವರು ಇಲ್ಲ ನಮಗೆ ST ಬೇಕಾಗಿದೆ, ಇವ್ರು ಯಾರು ಬೆಳೆ ಬಯಸ್ಕೊಳ್ಳಿಕ್ಕೆ, ನಮ್ಮ ಸಮಾಜದ ಹಿತಾಸಕ್ತಿ ಕಾಪಾಡಲಿಕ್ಕೆ ನಾವು ಕೂಡ ಪ್ರತಿಭಟನೆ ಮಾಡಬೇಕು, ನಾವು ಕೂಡ ಸರ್ಕಾರ ಮುಂದೆ ಇಡಬೇಕಂತ ಇನ್ನೊಂದು ಕೊಟ್ಟರು. ಅದು ಬೆಳೀತಾ 11 ಆರ್ಗನೈಸೇಷನ್ಸ್ ಆಯ್ತು. ಈಗ ಕೋರ್ಟ್ ವೆರಿ ಕ್ಲಿಯರ್ಲಿ ಹೇಳಿದೆ ಅಲ್ಲ. ಈಗ ಲಾ ಅಂಡ್ ಆರ್ಡರ್ ಡಿಸ್ಟರ್ಬ್ ಮಾಡ್ತಾ ಇರೋದು ಯಾರು? ಇವ್ರು ಅವತ್ತೇ ಮಾಡಬೇಕು, ಅವಾಗಲೇ ಮಾಡಬೇಕು. ಇವರು ನನಗೆ ಬೈದ್ಬಿಟ್ಟು ನಮ್ಮನೇಲೇ ಮಾಡ್ತೀನಿ ಅಂತ ಹೇಳ್ತಾರೆ. ನಿಮ್ಮ ಹೋದ ಬಾರಿ ಏನಾಯ್ತು ರೀ? ನಿಮ್ಮ ವಿರೋಧ ಪಕ್ಷದ ನಾಯಕರು ಬಂದಿದ್ರ ಮೇಲ್ಮನೆಯವರು, ನನಗೆ ನಾಯಿ ಅಂದ್ಬಿಟ್ಟು ಚಿತ್ತಾಪುರಿಗೆ ಹೋಗ್ತಾರೆ. ನಾವು ಏನ್ ಮಾಡ್ತಾ? ಈಸ್ ಇಟ್ ಇನ್ ಮೈ ಕಂಟ್ರೋಲ್? ನನಗೂ 50,000 60,000 ಜನ ಮತ ಕಳಿಸಿರ್ತಾರಲ್ಲ. ಯಾರೋ ಈಗ ನನಗೆ ಗೊತ್ತೇ ಇರಲಿಲ್ಲ ಅವ್ರು ಏನ್ ಹೇಳಿದ್ದಾರೆ. ನಾನು ಸ್ಟೇಜ್ ಮೇಲಿದ್ದೆ ಯಾವುದೋ ಸೈನ್ಸ್ ಗ್ಯಾಲರಿ ಪ್ರೋಗ್ರಾಮ್ನಲ್ಲಿ. ಆ 2 ತಾಸಿನಲ್ಲಿ ಅವ್ರು ಹೋಗಿದ್ದಾರೆ, ನಮ್ಮ ಹುಡುಗರು ಕೇಳಿದ್ದಾರೆ. ಅವರು ಏನಿದು ಹಿಂಗೆಲ್ಲ ಮಾಡ್ತಾರೆ ಅಂತ. ಇಲ್ಲ ನಮಗೆ ಬೈದ್ಬಿಟ್ಟು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಹೋದ್ರೆ ಅವ್ರಿಗೇನ್ ಪುಷ್ಪಾರ್ಚನೆ ಮಾಡ್ಬೇಕಾ, ಆರತಿ ತೆಗಿಬೇಕಾ? ಒಂದ್ ನಿಮಿಷ, ನಂದು ಕುಮ್ಮಕ್ಕೆ ಎಲ್ಲಿದೆ ತೋರಿಸಿ. ನಾನು ಒಂದಾನ ಕಮೆಂಟ್ ಮಾಡಿದ್ದೀನ? ನಾನೇನ್ ಹೇಳಿರೋದು, ನೀವು ಪರ್ಮಿಷನ್ ಕೇಳಿ, ಕಾನೂನಾತ್ಮಕವಾಗಿ ಕರೆಕ್ಟ್ ಇದ್ರೆ ಕೊಡ್ತಾರೆ, ಇದ್ರೆ ಬಿಡ್ತಾರೆ. ನಂದು ಒಂದು ಸ್ಟೇಟ್ಮೆಂಟ್ ತೋರಿಸ್ಬಿಡಿ ವೇರ್ ಐ ಟೋಲ್ಡ್ ದೆಮ್ ನಾಟ್ ಟು ಡೂ. ಅಲ್ಲ ಸರ್, ಲಾಸ್ಟ್ ಟೈಮ್ ನೀವು ಚಲವಾದಿ ನಾರಾಯಣ ಸ್ವಾಮಿ ಅವರು ವಿಚಾರ ಪ್ರಸ್ತಾಪ ಮಾಡಿದ್ರೆ ನಿಮಗೆ ಬೈದ್ಬಿಟ್ಟು ಅವ್ರು ಅಲ್ಲಿ ಬಂದ್ರು. ಈ ವಿಚಾರದವನು ಈಗ ಬೈದು ಏನು ಅರೆಸ್ಟ್ ಆಗಿದ್ದಾನೆ ಮಹಾರಾಷ್ಟ್ರದವನು, ಅವನು RSS ಕಾರ್ಯಕರ್ತನ, ಅವನ ಹಿನ್ನೆಲೆ ಏನು ಯಾವುದು ಕೂಡ ತಾವು ಸರ್ಕಾರದಿಂದಾಗ್ಲಿ ಯಾರಿಂದ ರಿವ್ಯೂ ಆಗ್ಲಿಲ್ಲ. ತನಿಖೆ ಆಗ್ತಾ ಇದೆ ಅಲ್ಲ. ಅವನು ಹೇಳಿದಾನಲ್ಲ RSS ದವನು ಅಂತ. ನೀವು ಸಂಪೂರ್ಣವಾಗಿ ಕೇಳಿಲ್ಲ ಅನ್ಸುತ್ತೆ. ನಾನು RSS ಅನ್ನ ಮೈಗೂಡಿಸ್ಕೊಂಡಿದ್ದೀನಿ. ನನ್ನ ಕಣಕಣದಲ್ಲಿ ರಕ್ತದಲ್ಲಿ RSS ಇದೆ. ಅದು ಬರುತ್ತೆ ನೋಡೋಣ. ನಾನು ನೋಡಿ ಇವರೇ, ನಾನಂತೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಸೋಮೋಟೋ ತಗೊಂಡಿದ್ದಾರೆ. ಈಗ ನಿನ್ನೆನೂ ಬಂದಿದೆ. ಇನ್ನ ತೋರಿಸ್ಬೇಕಾದ್ರೆ ಮನಾರ್ ವಿಡಿಯೋ ಅದ. ನಾನೇನ್ ಹೇಳ್ತಾ ಇದೀನಿ ಅಂದ್ರೆ, ಪಾಪ ಅವ್ನು ಯಾವನೋ ನಂದು ಇದೇ ತಕರಾರಿರೋದಲ್ಲ. ಇವ್ರ ಮಕ್ಕಳು ಯಾರು ಅದ್ರಲ್ಲಿ ಇಲ್ಲ ಸರ್. ಶಾಖೆನಲ್ಲಿ ಬಡವ್ರ ಮಕ್ಳು ಇರೋದು, ಹಿಂದುಳಿದವ್ರು ಇರೋದು, ದಲಿತರು ಇರೋದು. ಅದಕ್ಕೆ ಪಾಪ ಇವನ್ ಬಡವನು ಅವನಿಗೇನ್ ಗೊತ್ತಿದೆ? ಈ ಆಲೋಚನೆ ಯಾರು ಅವನ ತಲೆನಲ್ಲಿ ಹಾಕಿರೋ ಅವ್ರಿಗೆ ಶಿಕ್ಷೆ ಆಗ್ಬೇಕಲ್ಲ ಅಂತ ನಂದು. ಸೊ ಲೆಟ್ ದಟ್ ಹ್ಯಾಪನ್. ಅದಕ್ಕೇನಿಲ್ಲ, ನಾವೇನ್ ಯಾರಿಗೂ ನಾವು ಬೇಡ ಅಂತ ಇಲ್ಲ. ಕೋರ್ಟ್ ಆದೇಶ ಏನಿದೆ ಅದು ಪಾಲನೆ ಮಾಡ್ರಪ್ಪ ಅಂತ ಇದೀವಿ. ನೋಡಿ, ನನ್ನ ಇಲಾಖೆ ಅಷ್ಟೇ ಸಸ್ಪೆಂಡ್ ಆಯ್ತು ಸರ್, ಬೇರೆಯವರು ಆಗ್ಲಿಲ್ಲ. ಇಲ್ಲಿ ನೋಡಿ, ನಾನು ಇದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಯಾವ ಮಂತ್ರಿ ಇರಬಹುದು, ಸುಮ್ಮನೆ ಮನಸ್ಸು ಬಂದಾಗ ಮಾಡಕ್ಕಾಗೋದಿಲ್ಲ. ಕಾನೂನಿದೆ, ನಿಯಮ ಇದೆ, ಏನು ಸರ್ವಿಸ್ ರೂಲ್ಸ್ ಅಂತ ಇದೆ, ಕಾಂಡಕ್ಟ್ ರೂಲ್ಸ್ ಅಂತ ಇದೆ. ಅದನ್ನ ಫಾಲೋ ಅಪ್ ಮಾಡಬೇಕು. ನಾನು ಸುಮ್ಮನೆ ಸಸ್ಪೆಂಡ್ ಮಾಡು ಅಂದ್ರೆ ಸಸ್ಪೆಂಡ್ ಮಾಡಕ್ಕಾಗಲ್ಲ. ಐ ಹ್ಯಾವ್ ಟು ಫೈಂಡ್ ರೀಸನ್. ಈಗ 4 ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ, ಉತ್ತರ ಕೊಡ್ಲಿ. ಯಾರು ಈಗ ಶಿಕ್ಷಣ ಇಲಾಖೆಯಿಂದ ನೋಟಿಸ್ ಕೊಟ್ಟಿದ್ದಾರೆ, ಹೆಲ್ತ್ ಇಲಾಖೆಯಿಂದ ರಿಪೋರ್ಟ್ ಬರ್ತಾ ಇದೆ. ಸುಮ್ಮನೆ ನಾನು ಮನ್ಸಿಗೆ ಬಂದಂಗೆ ಸಸ್ಪೆಂಡ್ ಮಾಡ. PDO ಯಾಕೆ ಸಸ್ಪೆಂಡ್ ಮಾಡಿ? ವಿ ಗಾಟ್ ರಿಪೋರ್ಟ್. I got a report saying that he had participated, so I suspended. ಈಗ ಮೊನ್ನೆ KIT ನಲ್ಲಿ ಆರ್ಡರ್ ಏನಾಗಿದೆ? ಅವರೇನು ಸಸ್ಪೆನ್ಷನ್ ಕ್ವಾಶ್ ಮಾಡಿಲ್ಲ, ಸಸ್ಪೆನ್ಷನ್ ನ ಸೆಟ್ ಅಸೈಡ್ ಮಾಡಿಲ್ಲ, ಇಂಟ್ರಿಮ್ ಸ್ಟೇ ಕೊಟ್ಟಿದ್ದಾರೆ. ಅದೇನಿದೆ ನೀವು ಸರ್ಕಾರ ಉತ್ತರ ಕೊಡಿ, ನಾವು ಕೊಡ್ತೀವಿ. ಬಹಳ ಕ್ಲಿಯರ್ ಆಗಿ ಕರ್ನಾಟಕ ಸರ್ಕಾರಿ ನೌಕರರು ಹೇಗೆ ಸಾರ್ವಜನಿಕರಲ್ಲಿ ವರ್ತನೆ ಮಾಡಬೇಕು ಅಂತ ಬಹಳ ಸ್ಪಷ್ಟವಾಗಿ ಮಾನದಂಡಗಳಿವೆ. ಆ ಮಾನದಂಡಗಳನ್ನ ಅಕ್ಷರಶಃ ಇಂಪ್ಲಿಮೆಂಟ್ ಮಾಡಿ ಅಂತ ನಾನು ಚೀಫ್ ಸೆಕ್ರೆಟರಿ. ನಿಮ್ಮ ಇಲಾಖೆಯಲ್ಲಿ ಸ್ಪೀಡ್ ಆಗಿ ರಿಪೋರ್ಟ್ ಬಂತು ಸರ್, ಬೇರೆ ಇಲಾಖೆಯಲ್ಲಿ ಯಾಕೆ ಇಲ್ಲ? ನಮ್ಗೆ ಅವಾಗ ಕಂಪ್ಲೇಂಟ್ ಬಂದಿತ್ತು. ಇಲ್ಲ, ನೀವು ಡೇಟ್ ಆಫ್ ಇದು ನೋಡಿ. ನಮ್ದು ಅವ್ರ ಕಂಪ್ಲೇಂಟ್ ಆದ ತಕ್ಷಣ ವಿ ಹ್ಯಾಡ್ ಇನಿಷಿಯೇಟೆಡ್ ಇನ್ಕ್ವೈರಿ. ಇದಕ್ಕೆ ಸಂಬಂಧ ಇಲ್ಲ, ಕೋಇನ್ಸಿಡೆನ್ಸ್ ಅಷ್ಟೇ. ರಿಪೋರ್ಟ್ ಬರ್ಲಿ. ಇಲ್ಲ, ಎಲ್ಲಾ ಕಡೆ ಇದಾರೆ ಇವ್ರೆ. ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಇವರು? ಸೆಂಟ್ರಲ್ ಗವರ್ಮೆಂಟ್ ಆರ್ಡರ್ ಸ್ಟೇಟ್ ಗವರ್ಮೆಂಟ್ ಸರ್ವೆಂಟ್ಸ್ಗೆ, ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯೀಸ್ಗೆ ಅನ್ವಯಿಸ್ತದೆ ಅನ್ಕೊಂಡಿದ್ದಾರೆ. ದಟ್ ಈಸ್ ನಾಟ್ ದ ಕೇಸ್. ನಿಮ್ಮಲ್ಲೇ RSS ಪರವಾಗಿರಂತವ್ರು ಅಥವಾ ಸಾಫ್ಟ್ ಧೋರಣೆ ಇರೋಂಥವ್ರು ಇದಾರ ಅಂತ? ಯಾಕಂದ್ರೆ ಬರೀ ನೋಡಿ ಇವ್ರೆ, ಐ ಕೆನಾಟ್ ಕಾಮೆಂಟ್ ಆನ್ ಎನಿಬಡೀಸ್ ಐಡಿಯಾಲಜಿಕಲ್ ಇನ್ಕ್ಲಿನೇಷನ್. ನನ್ನ ಐಡಿಯಾಲಜಿ ಕ್ಲಿಯರ್ ಇದೆಯಾ? ನಮ್ ಲೀಡರ್ ಖರ್ಗೆ ಸಾಹೇಬ್ರದ್ದು ಕ್ಲಿಯರ್ ಇದೆಯಾ? ನಮ್ ಲೀಡರ್ ರಾಹುಲ್ ಗಾಂಧಿ ಕ್ಲಿಯರ್ ಇದೆಯಾ? ನಮ್ ಲೀಡರ್ ಸಿದ್ದರಾಮಯ್ಯ ಅವ್ರದ್ದು ಕ್ಲಿಯರ್ ಇದೆಯಾ? ನಮ್ ಲೀಡರ್ ಶಿವಕುಮಾರ್ ಅವ್ರದ್ದು ಕ್ಲಿಯರ್ ಇದೆಯಾ? ಸಾಕು ನನಗೆ. ಕಾಂಗ್ರೆಸ್ ಪಾರ್ಟೀಸ್ ಐಡಿಯಾಲಜಿ ಆಗ್ಲಿ, ಅದಕ್ಕೇನಂತ. ಯಾರು ಈಗ ಎತ್ತಿರೋದ್ ನಾನೇ. ಈಗ ಇಲ್ಲಿ ಕೂತಿಲ್ಲ ಎಲ್ಲರೂ. ಆಸ್ ಪರ್ ಲಾನೇ ಮಾಡ್ಬೇಕಾಗುತ್ತಲ್ಲ ಇವ್ರೆ. ಈಗ ನಾನ್ ನಂದ್ರ ಮಾಡಬಹುದು, ನಾನು ಹೋಗಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡಕ್ಕಾಗಲ್ಲ, ಅಥವಾ ಯಾವ್ದು ಟೂರಿಸಂ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡಕ್ಕಾಗಲ್ಲ.
ಅಲ್ಲ ಸರ್, ಅದು report ಮಾಡಿಲ್ಲ ಅಂದ್ರೆ ಸರ್, ಈಗ wrong ಮಾಹಿತಿಗಾಗಿ ಅಂತೇಳಿ ಮಾಹಿತಿಗಾಗಿ ಅಂತ ಕೊಟ್ಟು ಮಾಡ್ತಾರೆ, ನಾವು ಅವಕಾಶ ಕೊಡಲ್ಲ ಅಂತ ಹೇಳಿದ್ರಿ. ಓಕೆ ಸರ್, ನಮ್ ಜಿಲ್ಲೆ ನಾನು ಅವಕಾಶ ಕೊಡಲ್ಲ ಅಂತ ಹೇಳೇ ಇಲ್ಲ. ಮಾಹಿತಿಗಾಗಿ ಅಂತ ನೀವು ಮಾಡ್ತಾರೆ. ಕೊಡಿ, ಅನುಮತಿ ಕೊಡಿ, ಅನುಮತಿ ಕೇಳಿ first. ಓಕೆ ರೀ. ಸೇಮ್ ನಮ್ ಜಿಲ್ಲೆನಲ್ಲೇ, ನೀವು ಉಸ್ತುವಾರಿ ಇರೋಂತ ಜಿಲ್ಲೆನಲ್ಲೇ ಸೇಡಂ ನಲ್ಲೇ ಮಾಹಿತಿಗಾಗಿ ಅಂತ ಕೇಳಿಲ್ಲ, ಅವಕಾಶನೂ ಕೊಟ್ಟಿಲ್ಲ, ಅನುಮತಿನೂ ಕೊಟ್ಟಿಲ್ಲ, ಆದ್ರೂ ಮಾಡಿದ್ರು. ಅವ್ರ ವಿರುದ್ಧ ಯಾವುದೇ ಕ್ರಮ ಆಗ್ಲಿಲ್ಲ. ನೋಡಿ, ಅವರು 2.5 ಅಂತ ಅನ್ಕೊಂಡಿದೀರಿ, ಅದೆಲ್ಲ ಪಬ್ಲಿಕ್ ನಲ್ಲಿ ಚರ್ಚೆ ಮಾಡಕ್ ಆಗ್ತದ? ನಾನು 2.5 ಕಿಲೋಮೀಟರ್ ಪಥಸಂಚಲನ ಆಯ್ತು. ಎಷ್ಟು ಮಾಡಿದ್ರು? 100 ಕಿಲೋಮೀಟರ್ ಮಾಡಿದ್ರು. ಅವ್ರಿಗೆ ಎಲ್ಲರಿಗೂ ಅರೆಸ್ಟ್ ಮಾಡಿದ್ವಿ. ಒಂದ್ ನಿಮಿಷ ಕೇಳಿ. ಅಂಡ್ ದಿಸ್ ವಯಲೇಷನ್ ಹ್ಯಾಸ್ ಬೀನ್ ಸೀರಿಯಸ್ಲಿ ರಿಪೋರ್ಟೆಡ್ ಟು ದ ಕೋರ್ಟ್. ಇಟ್ ಇಸ್ ರಿಪೋರ್ಟೆಡ್ ಟು ದ ಕೋರ್ಟ್. ನಾವು ನೋಡಿ, ನನ್ನ ಉಸ್ತುವಾರಿ ಜಿಲ್ಲೆ ಇದೆ ಅಂದ ತಕ್ಷಣ ಇದೆ ನನ್ನ ಸಾಮ್ರಾಜ್ಯನ? ಇಲ್ಲ. ನಾನು ಬೇರೆಯವ್ರಿಗೆ ಕಾನೂನು ಹೇಳ್ತಾ ಇದ್ದೀನಿ, ನಾನು ಕಾನೂನು ಪಾಲನೆ ಮಾಡ್ಬೇಕಲ್ಲ. ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ, ಮಾಡಿ ಉಲ್ಲಂಘನೆ ಆಗಿದೆ, ವಿ ಹ್ಯಾವ್ ಸಬ್ಮಿಟೆಡ್ ಟು ದ ಕೋರ್ಟ್. ಇವರು ಕೊಟ್ಟಿಲ್ಲ ಅಂದ್ರೆ ಹೀಗೆ ಮಾಡ್ತಾರೆ ಅಂತ ಐ ಪ್ರೂವ್ಡ್ ಮೈ ಪಾಯಿಂಟ್ ಅಲ್ಲ. ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೂ ಮಾಡ್ತಾರೆ ಅಂದ್ರೆ ಇವ್ರ ಉದ್ದೇಶ ಏನು? ಆಯ್ತಪ್ಪ, ಆಮೇಲೆ ಕೊಡ್ಬೋದಾಗಿತ್ತಲ್ಲ. ನೀವು ಮೊನ್ನೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಾರಲ್ಲ, ನಾವೆಲ್ಲ ಸೌಹಾರ್ದತೆಗಿದ್ದೀವಿ, ದೇಶಕ್ಕೋಸ್ಕರ ಇದೀವಿ, ಸಮಾಜಗಳಿಗೋಸ್ಕರ ಇದೀವಿ ಅಂದ್ರೆ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಯಾಕೆ ಮಾಡಿದ್ರಿ? ಅಂದ್ರೆ ಸಂವಿಧಾನ ವಿರುದ್ಧವಾಗಲ್ಲ, ಕಾನೂನು ವಿರುದ್ಧವಾಗಲ್ಲ? ಶಾಂತಿ ಸಭೆಯಲ್ಲಿ ಒಂದು ಗಲಾಟೆ ಆಯ್ತು. ಆ ಗಲಾಟೆಯಲ್ಲಿ ಪ್ರಿಯಾಂಕ್ ಅವರೇ ಮೇಲೆ ಹಲ್ಲೆ ಮಾಡಿಸೋದಕ್ಕೆ ಯಾರು ಮತ್ತೊಮ್ಮೆ ಹೇಳಿ. ಇಲ್ಲ, ಅವ್ರ ಹುದ್ದೆ ಹೇಳಿ. ಬಿಜೆಪಿ ಮುಖಂಡ. ವಾಟ್ ಈಸ್ ಬಿಜೆಪಿ ಡೂಯಿಂಗ್ ದೇರ್? ವಾಟ್ ಈಸ್ ಬಿಜೆಪಿ ಡೂಯಿಂಗ್ ದೇರ್? ಈಗ ಅರ್ಜಿ ಹಾಕಿದವರು ಯಾರು? ಅಶೋಕ್ ಪಾಟೀಲ್ ಅವರು. ಅಶೋಕ್ ಪಾಟೀಲ್ RSS ಕಾರ್ಯಕರ್ತ. ಪಾಟೀಲ್ ಜಿಲ್ಲಾ ಪ್ರಮುಖ. ಯಾರು ಹುದ್ದೆ ಕೊಟ್ಟಿದ್ದವರಿಗೆ? ಈಗ ಅನ್ರಿಜಿಸ್ಟರ್ಡ್ ಅಂತಾರೆ, ಲೆಟರ್ ಹೆಡ್ ಇರ್ಬೇಕಲ್ಲ, ರಿಜಿಸ್ಟ್ರೇಷನ್ ನಂಬರ್ ಇರ್ಬೇಕಲ್ಲ. ಈಗ ಇವ್ರಿಗೆ ನಾನು ಪದಾಧಿಕಾರಿ ಮಾಡ್ತಿದ್ದೀನಿ ಅಂದ್ರೆ ನಂದೊಂದು ಲೆಟರ್ ಹೆಡ್ ಇರ್ಬೇಕಲ್ಲ, ಆದೇಶ ಪ್ರತಿ ಇರ್ಬೇಕಲ್ಲ. ಆದೇಶ ಪ್ರತಿ ಇದ್ರೆ ರಿಜಿಸ್ಟರ್ಡ್ ಇರ್ಬೇಕಲ್ಲ. ಸರ್, ಈಗ ಒಂದ್ ನಿಮಿಷ ಸರ್, ಮುಗಿಸ್ಬಿಡ್ತೀನಿ. ಈಗ ಅಶೋಕ್ ಪಾಟೀಲ್ ಅವ್ರು ಯಾಕೆ ಹೋಗಿಲ್ಲ? ಅವರೇ ತಾನೇ ಮೂಲ ಅರ್ಜಿದಾರರು. ಇಲ್ಲ, ಒಂದ್ ನಿಮಿಷ ಆಯ್ತು, ಅವ್ರು ಹೋಗಿಲ್ಲ ಅಂದ್ರೆ ಅಲ್ಲೇ ಸಬ್ಮಿಟ್ ಮಾಡ್ಬೋದೇ? ಇಲ್ಲ. ವೈ ಆರ್ ಬಿಜೆಪಿ ಲೀಡರ್ಸ್ ಗೋಯಿಂಗ್? ಇಲ್ಲ, ಆರ್ ದೇ ಪಾರ್ಟಿ ಟು ಇಟ್? ಅವ್ರ ರೆಪ್ರೆಸೆಂಟೇಟಿವ್ ಕೊಟ್ಟಿದ್ರೆ ಅವ್ರಿಗೆ ಹೆಂಗ್ ಗೊತ್ತಿರ್ತದ್ರಿ? ಅವ್ರು ಯಾರಿಗೆ ಕಳಿಸ್ತಾರೆ? ಈಗ ಈಗ ಬಂದ್ಮೇಲೆ ಎಲ್ಲ ಗೊತ್ತಾಗೋದು. ನಾವು ಎಲ್ಲೂ ಕೇಳಿಲ್ಲ ಯಾರ್ಯಾರು ಬರ್ತಾ ಇದಾರೆ, ಅವ್ರದ್ದೆಲ್ಲ ಹಿನ್ನೆಲೆ ಬಯೋಡೇಟಾ ಕೊಡಿ ಅಂತ. ಇವರು ಶಾಂತಿ ಸಭೆಗೆ ಬಂದಿದ್ರು, ಶಾಂತಿ ಭಗ್ನ ಸಭೆಗೆ ಬಂದಿದ್ರು ಇವರು. ಅಲ್ಲಿ ಯಾರು ಏನಂದಿದ್ರು? ಯಾರು ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ಮೊನ್ನೆ ಎಲ್ಲ ಒಂದ್ ಕಡೆ ಯಾವ್ದೋ ಮನೇಲಿ ಜೂಜಾಗ ಸಿಕ್ಕ, ಅದಕ್ಕೂ ನನಗೆ ಹೇಳ್ತಾ ಇದ್ದಾರೆ. ಅಲ್ಲಿ ಅವನು ಅಲ್ಲಿ ಬೇರೆ ಕಡೆ ಇಲ್ಲಿ ಶಾಂತಿ ಸಭೆಯಲ್ಲಿ ನಾವು ಇರಲಿಲ್ಲ ಅಂದ್ರೂ ನಮ್ದೇ ಹೇಳ್ತಾ ಇದ್ದಾರೆ. ಈಗ ಅಸ್ಸಾಂ ಚೀಫ್ ಮಿನಿಸ್ಟರ್ ಇಂದ ಹಿಡ್ಕೊಂಡು, ಮೋಹನ್ ಭಾಗವತ್ ಇಂದ ಹಿಡ್ಕೊಂಡು, ನಾರಾ ಲೋಕೇಶ್ ಅವರಿಂದ ಹಿಡ್ಕೊಂಡು, RSS BJP ಇಂದ ಹಿಡ್ಕೊಂಡು ನನ್ನ ಹೆಸರು ಹೇಳಿಲ್ಲ ಅಂದ್ರೆ ನನ್ಗನ್ಸುತ್ತೆ ಅವರಿಗೆ ಜೀರ್ಣ ಆಗಲ್ಲ. ಸರ್, ಈಗ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಮತ್ತೆ ಮುನ್ನೆಲೆಗೆ ಬರ್ತಾ ಇರೋದು. ನವೆಂಬರ್ ಬರ್ತಾ ಇದೆ ಅಲ್ಲ ನೋಡ್ರಿ. ನವೆಂಬರ್ ಬರ್ತಾ ಇದೆ, ಕ್ರಾಂತಿ ಏನು ಅಂತ ಅದೇ ಕೇಳ್ತಾ ಇರೋದು. ಅಕ್ಟೋಬರ್ ಅದು ನವೆಂಬರ್ ಬರುತ್ತೆ. ಕ್ರಾಂತಿ ಎಲ್ಲಿದೆ ನಂಗೆ ಗೊತ್ತಿಲ್ಲ, ನೀವೇ ಹೇಳ್ತಾ ಇರೋದು. ಜನವರಿ ಸಂಕ್ರಾಂತಿ ಬರುತ್ತೆ. ಅದೇ ಹೇಳ್ತಾ ಇರೋದು ಸರ್. ಈಗ ನಾವೇ ನಮ್ಗೆ ಒಂದು ಕ್ಯಾಲೆಂಡರ್ ಅನ್ನ ವಿಧಿಸ್ಕೊಂಡಿದೀವಿ. ಆ ಕ್ಯಾಲೆಂಡರ್ ಪ್ರಕಾರ ನವೆಂಬರ್ ಬರ್ತಾ ಇದೆ. ಕ್ರಾಂತಿ ಬರ್ತಾ ಇದೆ ಅಂತ ನಾವೆಂದೂ ಹೇಳಿಲ್ಲ, ನೀವೇ ಹೇಳ್ತಾ ಇರೋದು. ಕ್ರಾಂತಿ ಇಲ್ಲದೆ CM ಎಲ್ಲ ಹೇಳಿದ್ದಾರೆ ಕ್ರಾಂತಿ ಇದೆ ಅಂತ. ಒಬ್ರಿಬ್ರು ಹೇಳ್ತಾರೆ. ಈಗ ನಾನು ಹೇಳ್ತೀನಿ, ಏನೋ ಒಂದು ಹೇಳ್ತೀನಿ, ಅದು ನಿಮ್ಗೆ ಸರಿ ಅನಿಸಿದ್ರೆ ನೀವು ಓಡಿಸ್ತೀವಿ. ಬಗ್ಗೆ ಏನ್ ಹೇಳ್ತೀರಿ ಸರ್? ಏನಂತ? CM ಅವರು ಅಧಿಕಾರದ ಇದ್ರಲ್ಲಿದ್ದಾರೆ ಅಂತ ಇಲ್ಲ ನೋಡಿ, ದಟ್ ಇಸ್ ಇಸ್ ಪರ್ಸನಲ್ ಮ್ಯಾಟರ್. ಈಗ ದಟ್ ಇಸ್ ಇಸ್ ಓನ್ ಪರ್ಸನಲ್ ಮ್ಯಾಟರ್. ಈಗ ನೆಕ್ಸ್ಟ್ ನೀವು ಕೇಳ್ತೀರಿ ಮುಂದೆ ಖರ್ಗೆ ಸಾಹೇಬ್ರು ನಿಲ್ತಾರೋ ಇಲ್ಲ ಎಲೆಕ್ಷನ್? ಇಲ್ಲಿಲ್ಲ, ನಾನು ಬಹಿರಂಗಲ್ಲ. ಪರ್ಸನಲ್ ವಿಚಾರ ಅಂದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಮುಂದೆ ಎಲೆಕ್ಷನ್ ನಿಲ್ತಾರೋ ಇಲ್ವೋ ಅದೆಲ್ಲ ಅವ್ರಿಗೆ ಬಿಟ್ಟಿರೋದಲ್ಲ. ಆಮೇಲೆ ಅವರು ಬಿಸೈಡ್ಸ್ ಬೀಯಿಂಗ್ ಎನ್ MLC, ಅವರು ಸಿದ್ದರಾಮಯ್ಯ ಅವ್ರ ಮಗನೂ ಕೂಡ ಹೌದು. ಸೊ ಅವ್ರಿಗೆ ಏನಾದ್ರು ಈಗ ಖರ್ಗೆ ಸಾಹೇಬ್ರು ಮುಂದಿನ ಚುನಾವಣೆ ನಿಲ್ತಾರ, ಲೋಕಸಭಾದ್ದು ಅಥವಾ ಬೇರೆ ಏನಾದ್ರು ತಗೋತಾರ, ಅದೆಲ್ಲ ಅವ್ರವ್ರ ನಿರ್ಧಾರಗಳಲ್ಲ. ಈ ಸಂದರ್ಭದಲ್ಲಿ ಅವರೇ ಈ ತರದ ಹೇಳಿಕೆ ಕೊಟ್ಟಿದಾರಲ್ಲ ಅಂತ ನಾನು ಹೇಳಿಲ್ಲ, ಒಂದು ಮನವಿ ಮಾಡ್ಕೊಂಡಿದ್ದೀನಿ.
ಒಂದೆರಡು ದಿನ ಕ್ಯಾಮ್ರಾ ಆಫ್ ಮಾಡಿ ಎಲ್ಲ ಸರಿ ಹೋಗ್ತದೆ. ವಿ ಆರ್ ವರ್ಕಿಂಗ್ ಆನ್ ಇಟ್. ಡಿಲಿಮಿಟೆಡ್ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀವಿ. ಕೆಲವು ಹಳ್ಳಿಗಳನ್ನ ಈಗ ಮೇಲ್ದರ್ಜೆ ಹೋಗಿದೆ. ಏನು ಪಟ್ಟಣ ಪಂಚಾಯತ್ ಇರ್ಬೋದು, ನಗರ ಪಂಚಾಯತ್ ಇರ್ಬೋದು, ನಗರ ಸಭೆಗೂ ಕೂಡ ಕೆಲವು ನಾವು ಬಿಟ್ಕೊಟ್ಟಿರೋದ್ರಿಂದ ಅದು ಒಂದು 11 ಕಡೆ ಡಿಲಿಮಿಟೇಷನ್ ನಡೀತಾ ಇದೆ. ಅದು ಪ್ರಕ್ರಿಯೆ ಮುಗಿದ ತಕ್ಷಣ ವಿ ಆರ್ ರೆಡಿ. ಅದೇ ನೋಡಿ, ಗ್ರಾಮ ಪಂಚಾಯತ್ ಏನು ಅವಧಿ ಏನು ಅದೆಲ್ಲ ಅವ್ರ ಎಲೆಕ್ಷನ್ ಯಾವಾಗ ಆಗುತ್ತೆ ಅದ್ರ ಪ್ರಕಾರ ಟರ್ನ್ ಪ್ರಕಾರನೇ ಇರುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.